ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಇಂಟ್ರೋ ಸಾಕಾಗಿದೆ. ನಿಮ್ಮ ಮುಂದೆ ಇದೇ ಇಂಟ್ರೋ, ಪಕ್ಕ ಇದೆ ಇಂಟ್ರೋ. ಮೈ ಒಪಿನಿಯನ್ ಎಪಿಸೋಡ್ 2. ಸೊ ಅದಕ್ಕೆ ಕೂಡ ತುಂಬ ಜಾಸ್ತಿ ಒಳ್ಳೆ ಕಂಟೆಂಟ್ ನನ್ನ ಹತ್ರ ಇದೆ. ಎಪಿಸೋಡ್ 1 ಇನ್ನೂ ಅಪ್ಲೋಡ್ ಆಗಿಲ್ಲ, ಅಪ್ಲೋಡ್ ಆಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈ ವಿಡಿಯೋ ಶುರು ಮಾಡೇ ಬಿಡೋಣ. ಎನಿವೇಸ್ ಗೈಸ್, ಇವತ್ತಿನ ವಿಡಿಯೋದ ಕಾನ್ಸೆಪ್ಟ್ ನಿಮಗೆ ಗೊತ್ತೇ ಆಗಿರ್ಬೋದು. ನಾನಿವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಒಂದು ಥಾಟ್ಸ್ ಹೇಗಿತ್ತು ಅದರ ಬಗ್ಗೆ ಹೇಳ್ತೀನಿ. ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಹಾಕಿದಾಗ ಎಲ್ಲರೂ ಹೇಳ್ತಿದ್ರು ಸ್ಟಾಪ್ ಸ್ಟಾಪ್ ಸ್ಟಾಪ್, ಎಲ್ಲ ಕಡೆಯಿಂದ ಇದೇ ನಾದ ಬರ್ತಿದ್ದದ್ದು. ಆಮೇಲೆ ನನ್ನ ಅಮ್ಮ ಸಪೋರ್ಟ್ ಮಾಡಿದರು, ನನಗೆ ಅಕ್ಕನವ್ರು ಸಪೋರ್ಟ್ ಮಾಡಿದರು. ಯು ಕ್ಯಾನ್ ಡೂ ಇಟ್, ವಿಡಿಯೋ ಮಾಡು, ಟೆನ್ಷನ್ ಇಲ್ಲ, ಮಾಡು ವಿಡಿಯೋ. ಸೊ ನನಗೆ ಈಗ 2 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಯೂಟ್ಯೂಬ್ ವೀಡಿಯೋಸ್ ಹಾಕಿ. ನನಗೆ ಗೊತ್ತಾಗಿದೆ ಈಗ ಕಾಪಿರೈಟ್ ಸ್ಟ್ರೈಕ್, ಕಾಪಿರೈಟ್ ಕ್ಲೈಮ್ ಹೇಗೆ ಬರುತ್ತೆ ಅಂತ. ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಈಗ ನಾವು ಇದರ ಬಗ್ಗೆ ಮಾತಾಡೋಣ. ನೋಡಿ, ವೀಡಿಯೋಸ್ ನೀವು ಹಾಕ್ತೀರಾ, ಒಂದು ನೆಗೆಟಿವ್ ಇಂಪ್ರೆಷನ್ ಆಗುತ್ತೆ ಒಂದು ವೀಡಿಯೋ ನೋಡಿ. ಒಬ್ಬರು ನೋಡ್ತಾರೆ ವೀಡಿಯೋನ, ಹಾಂ ನಾರ್ಮಲ್ ಇದೆ. ಎರಡನೇ ವ್ಯಕ್ತಿ ನೋಡ್ತಾರೆ, ಯೂನಿಕ್ ಆಗಿದೆ, ಬೆಸ್ಟ್ ಇದೆ, ವಾಹ್ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ. ಮೂರನೇ ವ್ಯಕ್ತಿ, ಎಷ್ಟು ಡಬಲ್ ಮೀನಿಂಗ್ ಜೋಕ್ ಹೇಳ್ತಾ ಇದ್ದಾಳೆ ಅವಳು, ಸೊ ನನಗೆ ಏನು ಅನ್ನಿಸ್ತದಂದರೆ, ನಾವೊಂದು ವಿಡಿಯೋ ಹಾಕ್ತೀವಿ, ಡಬಲ್ ಮೀನಿಂಗ್ ಮೈಂಡ್ ಇದ್ದವರು ಆ ಒಂದು ವಿಡಿಯೋ ನೋಡಿದರೆ ಅದರಲ್ಲಿ ಅವರು ಡಬಲ್ ಮೀನಿಂಗನ್ನು ಹುಡುಕ್ತಾರೆ ಆ್ಯಂಡ್ ಅವರು ಏನೇನೋ ಅರ್ಥ ಮಾಡ್ಕೋತಾರೆ. ಸ್ಟಾರ್ಟಿಂಗ್ ನಾನು ವೀಡಿಯೋಸ್ ಹಾಕಿದಾಗ ನನಗೆ ಅಂದರೆ ಎಡಿಟಿಂಗ್ ಗೊತ್ತಿರಲಿಲ್ಲ ಅಷ್ಟು, ಆ್ಯಂಡ್ ಹೇಗೆ ಶೂಟ್ ಮಾಡೋದು ವಿಡಿಯೋ ಅದು ಕೂಡ ನನಗೆ ಐಡಿಯಾ ಇರಲಿಲ್ಲ. ಸೊ ಕೆಲವು ಸರಿ ವೀಡಿಯೋಸಲ್ಲಿ ಡಬಲ್ ಮೀನಿಂಗ್ ಸೌಂಡ್ ಆಗ್ತಾಯಿತ್ತು, ಓಕೆನಾ. ನಾರ್ಮಲಿ ನಾನು ಆ ರೀತಿ ಮಿಸ್ಟೇಕ್ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ, ಮತ್ತೆ ನನಗೆ ಗೊತ್ತಾಯಿತು ಅದು ಈಗ ವೀಡಿಯೋನೇ ಇಲ್ಲ ಪುಣ್ಯಕ್ಕೆ. ಸೊ ಈಗ ನನಗೆ ಗೊತ್ತು ನಾನು ಯಾವ ರೀತಿ ಕಂಟೆಂಟಲ್ಲಿ ವೀಡಿಯೋಸ್ ಹಾಕಬೇಕು ಆ್ಯಂಡ್ ಹೇಗೆ ಪೋಸ್ಟ್ ಮಾಡಬೇಕು, ಅದೆಲ್ಲ ನನಗೆ ಐಡಿಯಾ ಇದೆ. ಸೊ ಅದಕ್ಕೆ ಖುಷಿ ಇದೆ ಗೈಸ್. ಆ್ಯಂಡ್ ಕಾಪಿರೈಟ್ ಸ್ಟ್ರೈಕ್ ಮತ್ತು ಕಾಪಿರೈಟ್ ಕ್ಲೈಮ್ ಬಗ್ಗೆ ಮಾತಾಡೋಣ. ಇದು ಇಂಪಾರ್ಟೆಂಟ್ ಗೈಸ್. ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವು ಬೇರೆಯವ್ರದ್ದು ವೀಡಿಯೋಸನ್ನು ಅಥವಾ ಆಡಿಯೋ ಯೂಸ್ ಮಾಡಿದರೆ ಖಂಡಿತ ನಿಮಗೆ ಕಾಪಿರೈಟ್ ಸ್ಟ್ರೈಕು ಬಿಡ್ಬೋದು, ಕಾಪಿರೈಟ್ ಕ್ಲೈಮು ಬಿಡ್ಬೋದು. ಈಗ ಕಾಪಿರೈಟ್ ಕ್ಲೈಮ್ ಬಗ್ಗೆ ಮಾತಾಡೋದಾದರೆ, ನೀವೀಗ ನೋ ಕಾಪಿರೈಟ್ ಮ್ಯೂಸಿಕನ್ನು ಯೂಸ್ ಮಾಡ್ತೀರಿ ನಿಮ್ಮ ವೀಡಿಯೋಗೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ನಿಮಗೆ ಕ್ಲೇಮ್ ಬಂದೇ ಬರುತ್ತೆ. ಅದಕ್ಕೆ ನೀವು ಕ್ರೆಡಿಟ್ ಕೊಡೋದು ತುಂಬ ಇಂಪಾರ್ಟೆಂಟ್. ನೀವು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಹಾಕಿದ ಡಿಸ್ಕ್ರಿಪ್ಷನ್ ಇರ್ತದೆ ನೋಡಿ, ಅದರಲ್ಲಿ ನೀವು ಕ್ರೆಡಿಟ್ ಕೊಡಬೇಕು. ನೀವು ಯಾವ ಚಾನಲಿಂದ ಆ ಒಂದು ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿದ್ದೀರಿ ಅಂತ, ಆ್ಯಂಡ್ ಆ ಚಾನಲ್ ನೇಮ್ ಆ್ಯಂಡ್ ಆಥರ್ ನೇಮ್ ಎಲ್ಲ ಕೂಡ ನೀವು ಕ್ರೆಡಿಟ್ ಕೊಡಬೇಕು. ನಾನು ಕೂಡ ಕ್ರೆಡಿಟ್ ಕೊಡ್ತೇನೆ. ಸೊ ನೀವು ನನ್ನ ಒಂದು ಮ್ಯೂಸಿಕ್ ಹಾಕಿದ ಒಂದು ವೀಡಿಯೋನ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾನು ಕ್ರೆಡಿಟ್ ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಕಾಪಿರೈಟ್ ಸ್ಟ್ರೈಕ್. ಇದು ಯಾವಾಗ ಬೀಳ್ತದೆ, ಯಾರಿಗೆ ಬೀಳ್ತದೆ ಹೇಳ್ತೀನಿ. ಮೇಯ್ನ್ಲಿ ಮೂವಿ ರಿವ್ಯೂ ಮಾಡ್ತಾರೆ ನೋಡಿ, ಅವರಿಗೆ ಈ ಒಂದು ಕಾಪಿರೈಟ್ ಸ್ಟ್ರೈಕ್ ಬೀಳ್ತದೆ, ಅವರ ಚಾನಲ್ ಉಡಿಸಾಗ್ಬಿಡ್ತದೆ. ಸೊ ಹಾಗಾಗಿ ನಾನು ರೋಸ್ಟ್ ಮಾಡ್ತಾಯಿದ್ದೆ, ಅದನ್ನು ನಾನು ಬಿಟ್ಟದ್ದು. ಬಿಕಾಸ್ ಕಾಪಿರೈಟ್ ಸ್ಟ್ರೈಕ್ ಹಾಕ್ಬಿಡ್ತಾರೆ ಚಾನಲ್ ಉಡಿಸ್ ಮಾಡಲಿಕ್ಕೆ. 3 ಸ್ಟ್ರೈಕ್ ಬಂದರೆ ನಮ್ಮ ಚಾನಲ್ ಲಗಡಿ ಹೋಗುತ್ತೆ, ನಮಗೆ ಎಷ್ಟೇ ಸಬ್ಸ್ಕ್ರೈಬರ್ ಇದ್ದರೂ ಉಳಿಯಲ್ಲ ಯೂಟ್ಯೂಬಲ್ಲಿ. ಆ್ಯಂಡ್ ಕಾಪಿರೈಟ್ ಸ್ಟ್ರೈಕ್ ಯಾರು ಹಾಕ್ತಾರೆ ಅಂದರೆ, ಈಗ ಒಂದು ಮಲ್ಟಿ ಮೀಡಿಯಾ ಇರ್ತದೆ, ಒಂದು ಮೀಡಿಯಾ ಅಂತ ಹೇಳ್ಕೊಳ್ಳಿ. ಅವ್ರು ಬಂದುಬಿಟ್ಟು ಅವರು ಪಾರ್ಟ್ನರ್ ಆಗಿರ್ತಾರೆ ಆ ಒಂದು ಮೂವಿಗೆ ಅಥವಾ ಆ ಒಂದು ವೆಬ್ಸೈಟ್ಗೆ. ಸೊ ಅವರು ನೋಡ್ತಾರೆ ನಾವು ಅವರ ಮೇಲೆ ವೀಡಿಯೋ ಹಾಕಿದ್ದೀವಿ ಅಥವಾ ಅವರ ಒಂದು ಆಡಿಯೋ ಯೂಸ್ ಮಾಡ್ತೀವಿ, ಅವರ ಒಂದು ವೀಡಿಯೋ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಸೊ ನಮಗೆ ಪಟ್ಟನೆ ಕಾಪಿರೈಟ್ ಸ್ಟ್ರೈಕ್ ಹಾಕ್ಬಿಡ್ತಾರೆ. 1 ಸ್ಟ್ರೈಕ್, 2 ಸ್ಟ್ರೈಕ್, 3 ಸ್ಟ್ರೈಕ್ ಅಂತ ಹೇಳಿ ನಮ್ಮ ಚಾನಲ್ ಉಳಿಸಾಗ್ಬಿಡ್ತದೆ. ಸೊ ನೀವು ವ್ಲಾಗ್ಸ್ ಮಾಡಿದರೆ ನೀವು ತುಂಬ ಜಾಸ್ತಿ ನಾರ್ಮಲಾಗಿ ನಿಮ್ಮ ಯೂಟ್ಯೂಬನ್ನು ತಗೊಂಡು ಹೋಗ್ಬೋದು. ಅದೇ ನೀವು ಈ ರೀತಿ ಡಾಕ್ಯುಮೆಂಟ್ರಿ ಟೈಪ್ ವಿಡಿಯೋ ಹಾಕಿದರೂ ಕೂಡ ಸ್ವಲ್ಪ ಡೇಂಜರ್ ಇರುತ್ತೆ ನಿಮ್ಮ ಚಾನಲ್. ನೀವು ತುಂಬ ಜಾಸ್ತಿ ಅಂದರೆ ನಿಮ್ಮ ಹತ್ರ ಫ್ರೀ ಆಡಿಯೋ ವಿಡಿಯೋ ಎಲ್ಲ ಇರಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು, ನೀವು ರೋಸ್ಟ್ ವಿಡಿಯೋ ಹಾಕ್ತಿದ್ರಿ, ನೀವು ಮೂವಿ ರಿವ್ಯೂ ಮಾಡಲಿಕ್ಕಿದ್ರಿ, ನಿಮ್ಮ ಚಾನಲ್ ಉಳಿಸಾಗುತ್ತೆ ಗೈಸ್. ತುಂಬ ಜಾಸ್ತಿ ಡಿಫಿಕಲ್ಟ್ ಇರುತ್ತೆ. ಸೊ ಇದು ನನ್ನ ಒಪಿನಿಯನ್, 2 ವರ್ಷದ ಒಪಿನಿಯನ್ ನಾನು ಹೇಳ್ತಿರೋದು. ಸ್ಟಾರ್ಟಿಂಗ್ ನಿಮಗೆ ನನ್ನ ಒಂದು ಒಪಿನಿಯನ್ ಎಪಿಸೋಡ್ 1ನಲ್ಲಿ ನಿಮಗೆ ಗೊತ್ತೇ ಇರ್ಬೋದು ನಾನು ಏನು ಮಾತಾಡಿದೆ. ನಾನು ಆ್ಯಕ್ಚುಲಿ ಆಗಿ ಏನಾಗಿದೆ ಅದನ್ನೇ ಹೇಳಿದೆ ನಾನು. ಸೊ ಇದು ನನ್ನ ಒಪಿನಿಯನ್ ಎಪಿಸೋಡ್ 2. ಸೊ ಇದರಲ್ಲಿ ಕೂಡ ನಾನು ಏನಾಗಿದೆ ಅದನ್ನೇ ಹೇಳ್ತೀನಿ. ಸೊ ನಾನು ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡುವಾಗ ನನಗೂ ಕೂಡ ಬೇಜಾರಾಗಿತ್ತು ತುಂಬ ಸರಿ, ಓಕೆನಾ. ಎಂತಕ್ಕೆ ಈ ಥರ ಹೇಳ್ತಿದ್ದಾರೆ, ಎಂತಕ್ಕೆ ಎಂತಕ್ಕೆ. ಈಗ ನಾರ್ಮಲ್ ಆಗಿದೆ ಎಲ್ಲ ಕೂಡ, ಆ್ಯಂಡ್ ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಓಕೆ ಗೈಸ್, ಇವತ್ತು ನಾನು ನಿದ್ದೆ ಮಾಡಬೇಕಂತ ಇದ್ದೀನಿ ಮಧ್ಯಾಹ್ನ, ಆ್ಯಂಡ್ ಆದರೂ ಕೂಡ ನಾನೊಂದು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಅದು ಬಂದುಬಿಟ್ಟು ಮೈ ಒಪಿನಿಯನ್ ಎಪಿಸೋಡ್ 2. ಯಾಕೆ ಅಂದರೆ
ನಾಳೆ ಒಂದಿನ ಇರಲಿಕ್ಕಿದ್ದೀನಿ ನಾನು ನಾಗರ ಪಂಚಮಿಗೆ, ಆ್ಯಂಡ್ ನಾಡ್ದು ನಾನು ಹೋಗ್ಲಿಕ್ಕಿದ್ದೀನಿ. ಸೊ ನಾನು ತುಂಬ ದಿವಸ ಬ್ಯುಸಿ ಆಗ್ತೀನಿ, ಯಾಕಂದರೆ ಮಧ್ಯಾಹ್ನ ಮೇಲೆ ನನಗೆ ಸ್ವಲ್ಪ ಲಗೇಜ್ ಸೆಟ್ ಮಾಡಬೇಕು. ಆ್ಯಂಡ್ ನಾಳೆ ದಿನ ನಾಗರ ಪಂಚಮಿದೆಲ್ಲ ಕೆಲಸ ಇರುತ್ತೆ. ಸೊ ಹಾಗಾಗಿ ಬ್ಯುಸಿ ಆಗ್ತೀನಿ ನಾನು ಫುಲ್ಲು. ಆ್ಯಂಡ್ ಇವತ್ತು ನಾನು ಸಂಜೆ ಒಂದು ವೀಡಿಯೋ ಶೂಟ್ ಮಾಡಲಿಕ್ಕಿದ್ದೀನಿ. ಅದು ಏನು ವೀಡಿಯೋ ಅಂತ ನಿಮಗೆ ಗೊತ್ತಾಗುತ್ತೆ, ಈ ಚಾನಲಲ್ಲೇ ಹಾಕ್ಲಿಕ್ಕಿದ್ದೀನಿ ನಾನು. ಎನಿವೇಸ್ ಗೈಸ್, ದಿಸ್ ಈಸ್ ಮೈ ಒಪಿನಿಯನ್. ಸೊ ನಾನು ನಿಮಗೆ ಹೇಳಿದೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಬೇರೆಯವ್ರದ್ದು ಥಿಂಕಿಂಗ್ ಹೇಗಿತ್ತು ಆ್ಯಂಡ್ ಈಗ ಹೇಗಿದೆ. ಈಗ ಸ್ವಲ್ಪ ನಾರ್ಮಲ್ ಆಗಿದೆ, ಪರವಾಗಿಲ್ಲ. ಆ್ಯಂಡ್ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆನೂ ಹೇಳಿದೆ ಈ ವಿಡಿಯೋದಲ್ಲಿ. ಐ ಹೋಪ್ ಗೈಸ್ ನಿಮಗೆ ಈ ಒಂದು ಒಪಿನಿಯನ್ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಆ್ಯಂಡ್ ನೆಕ್ಸ್ಟ್ ಈಗನೇ ನಾನು ಶೂಟ್ ಮಾಡ್ತೀನಿ, ಬಟ್ ಅಪ್ಲೋಡ್ ಮಾಡಿ ಸ್ವಲ್ಪ ಡಿಲೇ. ಅದು ಯಾವ ಕಾನ್ಸೆಪ್ಟ್ ಅಂತ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.